ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ದಿನ ದಿನಕ್ಕೂ ಕೂಡ ಈಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ಶೋಧ ಕಾರ್ಯ ಈಗ ಸ್ಟಾಪ್ ಆಗಿದೆ. ಹಾಗಾದ್ರೆ ಮುಂದೇನು? ಆಪರೇಷನ್ ಅಸ್ಥಿ ಪಂಜರಕ್ಕೆ ಈಗ ಬ್ರೇಕ್ ಬಿದ್ದಿದೆ. ಹಾಗಾದ್ರೆ ಎಸ್ಐಟಿ ಅಧಿಕಾರಿಗಳ ಕಾರ್ಯ ಮುಂದೇನು? ಶೋಧ ಕಾರ್ಯ ಸ್ಟಾಪ್ ಆಗಿರುವಂತದ್ದು, ತನಿಖೆ ಮಾತ್ರ ಕಂಟಿನ್ಯೂ ಆಗಿದೆ. ತಲೆಬುರುಡೆ ರಹಸ್ಯವನ್ನ ಈಗಾಗಲೇ ಅಧಿಕಾರಿಗಳು ಕೂಡ ಕೆದಕ್ತಾ ಇದ್ದಾರೆ. ಮಾಸ್ಕ್ ಮ್ಯಾನ್ ತಂದಿದ್ದ ತಲೆಬುರುಡೆ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ತಲೆಬುರುಡೆ ರಹಸ್ಯವನ್ನ ಈಗಾಗಲೇ ಅಧಿಕಾರಿಗಳು ಕೆದಕ್ತಾ ಇರುವಂತದ್ದು. ನಿನ್ನೆ ಬರೋಬ್ಬರಿ 7 ಗಂಟೆಗಳ ಕಾಲ ಅನಾಮಿಕನಿಗೆ ಗ್ರಿಲ್ ಮಾಡಿದ್ದಾರೆ. ಇನ್ನು ಮತ್ತೆ ಎಸ್ಐಟಿಯಿಂದ ದೂರುದಾರನ ವಿಚಾರಣೆಯಾಗುತ್ತೆ. ಆಪರೇಷನ್ ಅಸ್ಥಿ ಪಂಜರಕ್ಕೆ ಈಗ ಬ್ರೇಕ್ ಬಿದ್ದಿದೆ. ಹಾಗಾದ್ರೆ ಎಸ್ಐಟಿ ಅಧಿಕಾರಿಗಳು ಮುಂದೆ ಏನ್ ಮಾಡ್ತಾರೆ? ಎಸ್ಐಟಿ ಅಧಿಕಾರಿಗಳು ಆ ಅನಾಮಿಕ ವ್ಯಕ್ತಿನನ್ನ ಈಗಾಗಲೇ ರಹಸ್ಯಗಳನ್ನ ಕೆದಕ್ತಾ ಇದ್ದಾರೆ. ಹಾಗಾದ್ರೆ ಈ ತಲೆಬುರುಡೆಯನ್ನ ಆತ ಎಲ್ಲಿಂದ ತಂದಿದ್ದ? ಈಗಾಗಲೇ ಹಲವಾರು ಪ್ರಶ್ನೆಗಳನ್ನ ಅನಾಮಿಕನ ಮುಂದೆ ಇಟ್ಟಿರುವಂತದ್ದು ಎಸ್ಐಟಿ ಅಧಿಕಾರಿಗಳು. ಇನ್ನು 17 ದಿನಗಳ ಕಾಲ ಧರ್ಮಸ್ಥಳದಲ್ಲಿ ಶೋಧ ಕಾರ್ಯವನ್ನ ನಡೆಸಿದ್ರು. ಅದರಲ್ಲಿ ಮಾತ್ರ 2 ಜಾಗದಲ್ಲಿ ಮಾತ್ರ ತಲೆಬುರುಡೆ ಸಿಕ್ಕಿದೆ. ಈಗ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಒಂದ್ ರೀತಿಯಾಗಿ ನಿನ್ನೆ ತಿರುವು ಪಡೆದುಕೊಂಡಿದೆ. ಈಗ ಎಸ್ಐಟಿ ಅಧಿಕಾರಿಗಳು ಕೂಡ ಎಸ್ಐಟಿ ಕಾರ್ಯಾಚರಣೆಯನ್ನ ಸ್ಟಾಪ್ ಮಾಡಿರುವಂತದ್ದು. ಶೋಧ ಕಾರ್ಯಾಚರಣೆಯನ್ನ ಸ್ಟಾಪ್ ಮಾಡಿದ್ದಾರೆ. ಆ ಅನಾಮಿಕ ವ್ಯಕ್ತಿಯನ್ನ 7 ಗಂಟೆಗಳ ಕಾಲ ಗ್ರಿಲ್ ಮಾಡಿದ್ದಾರೆ. ಆತ ಯಾಕಾಗಿ ತಂದಿದ್ದ ತಲೆಬುರುಡೆಯನ್ನ, ಎಲ್ಲಿಂದ ತಂದಿದ್ದ, ಯಾರು ಹೇಳಿದ್ರು, ಇದೆಲ್ಲ ರೀತಿಯಾಗಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು ಆತನ ಮುಂದೆ. ಇನ್ನು ತಲೆಬುರುಡೆ ತಂದಿದ್ದು ಎಲ್ಲಿಂದು ಅಂತ ಎಸ್ಐಟಿ ಅಧಿಕಾರಿಗಳು ಅನಾಮಿಕನ ಮುಂದೆ ಪ್ರಶ್ನೆಯನ್ನ ಇಟ್ಟಿರುವಂತದ್ದು. ನ್ಯಾಯಾಲಯಕ್ಕೆ ತಲೆಬುರುಡೆ ನೀಡಿದ್ದ ದೂರುದಾರ. ಇನ್ನು ಒಂದ್ ರೀತಿಯಾಗಿ ನೋಡ್ತಾ ಇರ್ಬೋದು, ಇಲ್ಲಿ ಧರ್ಮಸ್ಥಳ ಕೇಸ್ನಲ್ಲಿ ಅನಾಮಿಕನಿಗೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಕೂಡ ಗ್ರಿಲ್ ಅನ್ನ ಮಾಡಿದ್ದಾರೆ. ನ್ಯಾಯಾಲಯಕ್ಕೆ ತಲೆಬುರುಡೆ ನೀಡಿದ್ದ ದೂರುದಾರ ತಲೆಬುರುಡೆ ತಂದಿದ್ದು ಎಲ್ಲಿದ್ದು ಅಂತ ಎಸ್ಐಟಿ ಅಧಿಕಾರಿಗಳು ಪ್ರಶ್ನೆಯನ್ನ ಮಾಡಿರುವಂತದ್ದು. ಇನ್ನು ಒಂದು ರೀತಿಯಾಗಿ ತಲೆಬುರುಡೆ ತಂದಿದ್ದ ಸ್ಥಳ ಮೊಹಜರ್ಗೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಅನಾಮಿಕನ ಹಿಂದಿರುವ ವ್ಯಕ್ತಿಗಳಿಗೂ ಕೂಡ ನೋಟಿಸ್ ಕೊಡುವ ಶಾಕ್ ಇಲ್ಲಿ ಎದುರಾಗಿದೆ. ನ್ಯಾಯಾಲಯಕ್ಕೆ ಇನ್ನು ತಲೆಬುರುಡೆ ನೀಡಿದ್ದ ದೂರುದಾರ. ಹಾಗಾದ್ರೆ ಈ ವ್ಯಕ್ತಿ ತಲೆಬುರುಡೆಯನ್ನ ತಂದಿದ್ದು ಎಲ್ಲಿಂದ, ಯಾಕಾಗಿ ತಂದಿದ್ದ, ಯಾರಿಗೋಸ್ಕರ ಈ ಕಾರ್ಯವನ್ನ ಮಾಡ್ತಾ ಇದ್ದಾನೆ ಅವನು? ಇದೆಲ್ಲ ರೀತಿಯಾಗಿ ಎಸ್ಐಟಿ ಅಧಿಕಾರಿಗಳು ಕೂಡ ಆತನನ್ನ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ನಿನ್ನೆ 7 ಗಂಟೆಗಳ ಕಾಲ ವಿಚಾರಣೆಯನ್ನ ನಡೆಸಿದ್ರು. ಇಂದು ಕೂಡ ಆತನನ್ನ ವಿಚಾರಣೆ ಮಾಡುವ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಅನಾಮಿಕನ ಹಿಂದಿರುವ ವ್ಯಕ್ತಿಗಳಿಗೂ ಕೂಡ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಕೊಡುವ ಸಾಧ್ಯತೆ ಕೂಡ ಇದೆ. ಧರ್ಮಸ್ಥಳ ವಿಚಾರಣೆ ಬಳಿಕ ಈಗಾಗಲೇ ದೂರುದಾರನನ್ನ ಕರೆದೊಯ್ಯುವ ಸಾಧ್ಯತೆ ಇದೆ. ಶವಗಳ ಹುತ್ತಿಟ್ಟ ಆರೋಪ ಸಂಬಂಧ ಮತ್ತು ವಿಚಾರಣೆಗೆ ಸಂಬಂಧಪಟ್ಟಂತೆ ಅನಾಮಿಕನ ಹಿಂದಿರುವ ವ್ಯಕ್ತಿಗಳಿಗೂ ಕೂಡ ನೋಟಿಸ್ ಕೊಡುವ ಸಾಧ್ಯತೆಗಳು ಕೂಡ ಇದೆ. ಹಾಗಾದ್ರೆ ಈತನ ಹಿಂದಿರುವವರು ಯಾರು, ಯಾಕಾಗಿ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ?